ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅನ್ನದಾತರು ಅದೇ ರೀತಿಯಲ್ಲಿ ಸಿಡಿದೆದ್ದಿದ್ದಾರೆ. ಅಫ್ಜಲ್ಪುರದಲ್ಲಿ ಕಬ್ಬು ಬೆಳೆಗಾರರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಹೋರಾಟ ನಡೆಸ್ತಾ ಇದ್ದಾರೆ. ಸಾವಿರಾರು ರೈತರು ಅಫ್ಜಲ್ಪುರದಲ್ಲೂ ಕೂಡ ಮೆರವಣಿಗೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಮೆರವಣಿಗೆ. ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರ ರೋಷಾಗ್ನಿ ಸಿಡಿದಿದೆ. ಯಾಕಂದ್ರೆ ನಂಬಲ್ಲಿ ಬರುವ ಸ್ವಾಮಿ ನಿಮಗೆ ಆರಿಸ್ಕೊಟ್ಟಿದ್ದು ನಮ್ಮ ಸಲಕ್ಕೆ, ನಿಮ್ಮ ಮನೆ ಕುಂದ್ರಲಿಕ್ಕೆ ಆರಿಸ್ಕೊಟ್ಟಿಲ್ಲ. ಬಳಗ ಹುಟ್ಟದ ಈಗ ಈ ಬಳಗ ಸಾದಾ ಬಳಗ ಅಲ್ಲ, ಎಲ್ಲರೂ ಕುಂಡಿ ಬಿಡುದು ಬೆಂಕಿ ಹಚ್ಚ ಬಳಗ ಇದು. ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರ ಮುಖಂಡರು ಏನರ್ಥ ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿ ಕಳೆದ 6 ದಿನಗಳಿಂದ ರೈತರು ಹೋರಾಟ ನಡೆಸ್ತಾ ಇರುವಂತದ್ದು. ಇವತ್ತು ಬೀದಿಗಿಳಿದು ಮತ್ತೆ ರೈತರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ಆ ಕಡೆ ಕೂಡ ಸಾಕಷ್ಟು ರೈತರು ಬರ್ತಾ ಇರುವಂತದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ರೈತರು ತಮ್ಮ ಹಸಿರು ಶಾಲನ್ನ ತೋರಿಸುವಂತ ಮುಖಾಂತರ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದಂತ ದರವನ್ನ ನೀಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಹಿಂದೇಟಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರ ಹಾಕಿ ಇದೀಗ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ನಮ್ಮ ಬೇಡಿಕೆ ಪೂರೈಸುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆ ನೀಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅನ್ನದಾತರು ಅದೇ ರೀತಿಯಲ್ಲಿ ಸಿಡಿದೆದ್ದಿದ್ದಾರೆ. ಅಫ್ಜಲ್ಪುರದಲ್ಲಿ ಕಬ್ಬು ಬೆಳೆಗಾರರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಹೋರಾಟ ನಡೆಸ್ತಾ ಇದ್ದಾರೆ. ಸಾವಿರಾರು ರೈತರು ಅಫ್ಜಲ್ಪುರದಲ್ಲೂ ಕೂಡ ಮೆರವಣಿಗೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಮೆರವಣಿಗೆ. ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರ ರೋಷಾಗ್ನಿ ಸಿಡಿದಿದೆ. ನೀವೇ ಹೊಣೆ ಹಾಕ್ತೀರಿ ನಮಗೆ. ಯಾಕಂದ್ರೆ ನಂಬಲ್ಲಿ ಬರುವ ಸ್ವಾಮಿ ನಿಮಗೆ ಆರಿಸ್ಕೊಟ್ಟಿದ್ದು ನಮ್ಮ ಸಲಕ್ಕೆ, ನಿಮ್ಮ ಮನೆ ಕುಂದ್ರಲಿಕ್ಕೆ ಆರಿಸ್ಕೊಟ್ಟಿಲ್ಲ. ಬಳಗ ಹುಟ್ಟದ ಈಗ ಈ ಬಳಗ ಸಾದಾ ಬಳಗ ಅಲ್ಲ, ಎಲ್ಲರೂ ಕುಂಡಿ ಬಿಡುದು ಬೆಂಕಿ ಹಚ್ಚ ಬಳಗ ಇದು. ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರ ಮುಖಂಡರು ಏನರ್ಥ ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ. ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿ ಕಳೆದ 6 ದಿನಗಳಿಂದ ರೈತರು ಹೋರಾಟ ನಡೆಸ್ತಾ ಇರುವಂತದ್ದು. ಇವತ್ತು ಬೀದಿಗಿಳಿದು ಮತ್ತೆ ರೈತರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ಆ ಕಡೆ ಕೂಡ ಸಾಕಷ್ಟು ರೈತರು ಬರ್ತಾ ಇರುವಂತದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ರೈತರು ತಮ್ಮ ಹಸಿರು ಶಾಲನ್ನ ತೋರಿಸುವಂತ ಮುಖಾಂತರ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದಂತ ದರವನ್ನ ನೀಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಹಿಂದೇಟಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರ ಹಾಕಿ ಇದೀಗ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ನಮ್ಮ ಬೇಡಿಕೆ ಪೂರೈಸುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆ ನೀಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್.
ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅನ್ನದಾತರು ಅದೇ ರೀತಿಯಲ್ಲಿ ಸಿಡಿದೆದ್ದಿದ್ದಾರೆ. ಅಫ್ಜಲ್ಪುರದಲ್ಲಿ ಕಬ್ಬು ಬೆಳೆಗಾರರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಹೋರಾಟ ನಡೆಸ್ತಾ ಇದ್ದಾರೆ. ಸಾವಿರಾರು ರೈತರು ಅಫ್ಜಲ್ಪುರದಲ್ಲೂ ಕೂಡ ಮೆರವಣಿಗೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಮೆರವಣಿಗೆ. ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರ ರೋಷಾಗ್ನಿ ಸಿಡಿದಿದೆ. ಉಸ್ತುವಾರಿಗಳಲ್ಲಿ ಜಿಲ್ಲಾಡಳಿತ ನೀವೇ ಹೊಣೆ ಹಾಕ್ತೀರಿ ನಮಗೆ. ಯಾಕಂದ್ರೆ ನಂಬಲ್ಲಿ ಬರುವ ಸ್ವಾಮಿ ನಿಮಗೆ ಆರಿಸ್ಪಟ್ಟಿದ್ದು ನಮ್ಮ ಸಲಕ್ಕೆ, ನಿಮ್ಮ ಮನೆ ಕುಂದ್ರಲಿಕ್ಕೆ ಆರಿಸ್ಪಟ್ಟಿಲ್ಲ. ಬಳಗ ಹುಟ್ಟದ ಈಗ. ಈ ಬಳಗ ಸಾದಾ ಬಳಗ ಅಲ್ಲ, ಎಲ್ಲರೂ ಕುಂಡಿ ಬಿಡುದು ಬೆಂಕಿ ಹಚ್ಚ ಬಳಗ ಇದು. ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರ ಮುಖಂಡ ಏನಂತ ಎಲ್ಲಿವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿ ಕಳೆದ 6 ದಿನಗಳಿಂದ ರೈತರು ಹೋರಾಟ ನಡೆಸ್ತಾ ಇರುವಂತದ್ದು. ಇವತ್ತು ಬೀದಿಗಿಳಿದು ಮತ್ತೆ ರೈತರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಆ ಕಡೆ ಕೂಡ ಸಾಕಷ್ಟು ರೈತರು ಬರ್ತಾ ಇರುವಂತದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ರೈತರು ತಮ್ಮ ಹಸಿರು ಶಾಲನ್ನ ತೋರಿಸುವಂತ ಮುಖಾಂತರ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದಂತ ದರವನ್ನ ನೀಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಹಿಂದೇಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರ ಹಾಕಿ ಇದೀಗ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ನಮ್ಮ ಬೇಡಿಕೆ ಪೂರೈಸುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆ ನೀಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅನ್ನದಾತರು ಅದೇ ರೀತಿಯಲ್ಲಿ ಸಿಡಿದೆದ್ದಿದ್ದಾರೆ. ಅಫ್ಜಲ್ಪುರದಲ್ಲಿ ಕಬ್ಬು ಬೆಳೆಗಾರರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಹೋರಾಟ ನಡೆಸ್ತಾ ಇದ್ದಾರೆ. ಸಾವಿರಾರು ರೈತರು ಅಫ್ಜಲ್ಪುರದಲ್ಲೂ ಕೂಡ ಮೆರವಣಿಗೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಮೆರವಣಿಗೆ. ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರ ರೋಷಾಗ್ನಿ ಸಿಡಿದಿದೆ. ಉಸ್ತುವಾರಿಗಳಲ್ಲಿ ಜಿಲ್ಲಾಡಳಿತ ನೀವೇ ಹೊಣೆ ಹಾಕ್ತೀರಿ ನಮಗೆ. ಯಾಕಂದ್ರೆ ನಂಬಲ್ಲಿ ಬರುವ ಸ್ವಾಮಿ ನಿಮಗೆ ಆರಿಸ್ಪಟ್ಟಿದ್ದು ನಮ್ಮ ಸಲಕ್ಕೆ, ನಿಮ್ಮ ಮನೆ ಕುಂದ್ರಲಿಕ್ಕೆ ಆರಿಸ್ಪಟ್ಟಿಲ್ಲ. ಬಳಗ ಹುಟ್ಟದ ಈಗ. ಈ ಬಳಗ ಸಾದಾ ಬಳಗ ಅಲ್ಲ, ಎಲ್ಲರೂ ಕುಂಡಿ ಬಿಡುದು ಬೆಂಕಿ ಹಚ್ಚ ಬಳಗ ಇದು. ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರ ಮುಖಂಡ ಏನಂತ ಎಲ್ಲಿವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಸ್ವಾಭಿಮಾನಿ ಸಂಘಕ್ಕೆ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘಕ್ಕೆ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿ ಕಳೆದ 6 ದಿನಗಳಿಂದ ರೈತರು ಹೋರಾಟ ನಡೆಸ್ತಾ ಇರುವಂತದ್ದು. ಇವತ್ತು ಬೀದಿಗಿಳಿದು ಮತ್ತೆ ರೈತರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಆ ಕಡೆ ಕೂಡ ಸಾಕಷ್ಟು ರೈತರು ಬರ್ತಾ ಇರುವಂತದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ರೈತರು ತಮ್ಮ ಹಸಿರು ಶಾಲನ್ನ ತೋರಿಸುವಂತ ಮುಖಾಂತರ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದಂತ ದರವನ್ನ ನೀಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಹಿಂದೇಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರ ಹಾಕಿ ಇದೀಗ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ನಮ್ಮ ಬೇಡಿಕೆ ಪೂರೈಸುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆ ನೀಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್.